ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎಚ್ಚರ ಆಯಿತು. ಸೊ ಅದಕ್ಕೆ ಎದ್ದು ಫಸ್ಟು ಆಚೆ ಕಡೆ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಆಚೆ ಕಡೆ ಬಂದು ನೀಟಾಗಿ ಎಲ್ಲ ಗುಡಿಸಿ ಇವಾಗ ನೀರು ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪ್ರತಿದಿನವೂ ಇದನ್ನೇ ಮಾಡೋದು, ಬಟ್ ಇವತ್ತು ಸ್ವಲ್ಪ ಬೇಗ ಇದ್ನಲ್ಲ, ಧೃತಿ ಹೇಳೋಕ್ಕಿಂತ ಮುಂಚೆ ಇದನ್ನು ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತಿದ್ದೀನಿ. ಇಲ್ಲಾಂದರೆ ನಾನು ಮಾಡ್ತೀನಿ ಅಂತ ನೀರು ಹಾಕಕ್ಕೆ ಬರೋದು, ಗುಡ್ಸಕ್ಕೆ ಬರೋದು ಎಲ್ಲ ಮಾಡ್ತಾಳೆ. ಸೊ ಹಾಗಾಗಿ ಸುಮ್ಮನೆ ಥಂಡಿಲಿ ಏನಕ್ಕೆ ಅವಳು ಅಂತ ಅಷ್ಟೆ. ಅದಾದಮೇಲೆ ಆಚೆ ಕಡೆನೂ ಒಂದು ಒಳ್ಳೆ ದೇವ್ರ ಸಾಂಗ್ ಹಾಕ್ಕೊಂಡು ನಾನು ಮನೆ ಕೆಲಸಗಳನ್ನ ಮಾಡ್ಕೊತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡ್ ಯಾವ ರೀತಿ ಇರುತ್ತೆ, ಹೋಲ್ ಡೇ ಅದೇ ರೀತಿ ಇರುತ್ತೆ. ಒಂದು ಪಾಸಿಟಿವ್ ವೈಬ್ಸಿಂದ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದ್ರಿಂದ ನಮ್ಗೆ ಹೋಲ್ ಡೇ ಎನರ್ಜೆಟಿಕ್ ಆಗಿ ಪಾಸಿಟಿವ್ ಆಗಿ ಕೆಲಸದ ಕಡೆ ಗಮನ ಇಟ್ಕೊಂಡು ನಾವು ಮಾಡೋದಕ್ಕೆ ಆಗುತ್ತೆ ಅಂತ ಅದನ್ನು ತುಂಬ ದಿನದಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಅದನ್ನು ಸಾಂಗ್ ಹಾಕ್ಕೊಂಡು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರ ಜೊತೆನೂ ಎದ್ಲು, ಬ್ರಷ್ ಮಾಡಿಸಿ ಅಮ್ಮ ಅಂತ ಬಂದು ಅವಳೇ ಮಾಡ್ಕೊತಾಳೆ. ಬಟ್ ಪೇಸ್ಟ್ ಎಲ್ಲ ಹಾಕ್ಕೊಳ್ಳೋದಿಲ್ಲ, ಹಾಗೆ ಮಾಡ್ಕೊತಾಳೆ. ಅದಕ್ಕೆ ನಾನೇ ಮಾಡಿಸ್ಬಿಡ್ತೀನಿ. ಬ್ರಷ್ ಮಾಡಿಸ್ಬೇಕಾದ್ರೆ ಅದು ಇದು ನಾಟಕ ಬೇರೆ ಮಾಡೋದು, ಅದಾಗುತ್ತೆ ಇದಾಗುತ್ತೆ ಅಂತ ನಾನು ಅದೇ ಅದು ಇದು ಕತೆ ಹೇಳಿಬಿಟ್ಟು ಅವಳಿಗೆ ಬ್ರಷ್ ಮಾಡಿಸ್ತೀನಿ. ಸೊ ನಿಮ್ಮ ಮಕ್ಕಳು ಇದೇ ಥರ ಹಠ ಮಾಡ್ತಾರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಹಲ್ಲೆಲ್ಲ ಕಪ್ಪಿ ಬಾರಿಸ್ತು, ಆಮೇಲೆ ಎಲ್ಲ ಹಲ್ಲಿಲ್ಲ 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 ಅಂತಾರೆ. ಬೇಕಾದ ನಿಮಗೆ ಬೇಡ ಅಲ್ವಾ? ಎಲ್ಲ ಆದಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆನೂ ಮಾಡಿಕೊಂಡ್ರೆ ಇವತ್ತು ಬೇಗನೆ, ಪ್ರತಿದಿನ ಬೇಗನೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನ್ನಿಸಿ ಅವಳ ಸ್ಕೂಲಿಗೆ ಬಿಟ್ಟು ಇವಾಗ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಬೇಕಲ್ವಾ. ಸೊ ಕೆಲವೊಂದು ಇವತ್ತು ಆ್ಯಪ್ಸ್ ವರ್ಕೌಟ್ ಇತ್ತು, ಸೊ ಅದನ್ನು ಮಾಡ್ತಾ ಇದ್ದೀನಿ. ಸೊ ಆಯಿಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಿನ್ನೆ ರಾತ್ರಿನೇ ತೊಳೆದಿಟ್ಟಿದ್ದೆ ಬಾಟ್ಲೆಲ್ಲ. ಸೊ ಹಾಗಾಗಿ ಅದನ್ನು ಆರಿತೆಲ್ಲ ಫಿಲ್ ಮಾಡಿ ಇಟ್ಕೊಂಬಿಡೋಣ ಅಂತ ಅದನ್ನು ಆಯಿಲ್ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ. ನಮ್ದು ಆಲ್ಮೋಸ್ಟ್ ಒಂದು ಮಂತ್ ತನಕ ಬರುತ್ತೆ ಎಣ್ಣೆ ಏನಿದೆ ಅದು. ಸೊ ನಾನು ಒಟ್ಟಿಗೆ ತೊಗೊಂಡು ಬಂದುಬಿಡ್ತೀನಿ, ಕುಕ್ಕಿಂಗ್ ಆಯಿಲು ಮತ್ತು ದೀಪದ ಎಣ್ಣೆ ಎರಡೂ ಒಟ್ಟಿಗೆ ತೊಗೊಂಡು ಬರ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಎರಡೂ ಒಂದೇ ಟೈಮಿಂಗಿಗೆ ಖಾಲಿ ಆಗುತ್ತೆ. ಸೊ ಹಾಗಾಗಿ ಹಂಗೆ ಮತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈವ್ನಿಂಗ್ ಅಂದರೆ ಟೀ ಅಥವಾ ಕಾಫಿ ಇರಲೇಬೇಕು. ಬರೋದು ಟೀ ಬೇಕು ಅಂದರು, ಅವರಿಗೆ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹಾಗೆ ಅದೇನೋ ಗೊತ್ತಿಲ್ಲ, ನನಗೆ ಟೀ ಅಂದರೆ ಇಷ್ಟ ಇಲ್ಲ ಅಷ್ಟು. ಹಾಗಾಗಿ ಅವರಿಗೆ ಟೀ ಮಾಡಿ ನನಗೆ ಹಾಗೆ ಹಾಲು ಕಾಯಿಸ್ಕೊಂಡು ಹಾಗೆ ಕಾಫಿನೂ ಕೂಡ ರೆಡಿ ಮಾಡಿಕೊಂಡೆ. ಲಾಸ್ಟ್ ಸ್ಯಾಟರ್ಡೇ ಯಾವಾಗಲೂ ಆಚೆ ಹೋದಾಗ ನಾನು ಟಾಪ್ಸ್ಗಳನ್ನ ತೊಗೊಂಡು ಬಂದೆ, ಶಾರ್ಟ್ ಮತ್ತು ನಾರ್ಮಲ್ ಕುರ್ತಾ ಟಾಪ್ಸ್ಗಳು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಜಯನಗರ್ಗೆ ಹೋಗಿದ್ವಲ್ಲ. ಸೊ ನಾನು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದೆ, ನಾನು ಜಯನಗರ್ 4th ಬ್ಲಾಕಲ್ಲಿ ಜಾಸ್ತಿ ಕುರ್ತಾ ಟಾಪ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಅಲ್ಲಿ ಜಾಸ್ತಿ ತಗೊಳ್ಳೋದು.
ಬಿಕಾಸ್ ನಂಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಿ ತೊಗೊತೀನಿ, ಮತ್ತು ಬೇರೆ ಕಡೆ ಹೋದಾಗಲೂ ತೊಗೊತೀನಿ. ಸೊ ತಗೊಳ್ಳಲ್ಲ ಅಂತ ಅಲ್ಲ, ಆನ್ಲೈನ್ ಶಾಪಿಂಗು ಮಾಡ್ತೀನಿ, ಈ ಥರ ಸ್ಟ್ರೀಟ್ ಶಾಪಿಂಗು ಮಾಡ್ತೀನಿ. ನನಗೆ ಹೆಚ್ಚು ಖುಷಿ ಕೊಡೋದು ಸ್ಟ್ರೀಟ್ ಶಾಪಿಂಗಲ್ಲೇ. ಸೊ ಹಾಗಾಗಿ ಜಾಸ್ತಿ ಅಲ್ಲೇ ನಾನು ತೊಗೊಳ್ಳೋದು. ಸೊ ಒಂದು 4 ಏನೋ ತೊಗೊಂಡಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಬಂದರು ಇದು ನೋಡಿ, ಈ ಥರ ಫುಲ್ ಈ ಥರ ಬರುತ್ತೆ. ಸೊ ಇದು ಗೋಲ್ಡನ್ ಕಲರ್ ಪ್ಯಾಂಟ್ಸ್ಗಳಿಗೆ ಅದು ಬ್ಲ್ಯಾಕು ವೈಟು ಇದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ಅದಾದಮೇಲೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಸೊ ಹಾಗಾಗಿ ಅದು ತೊಗೊಂಡೆ. ಅದಾದಮೇಲೆ ಸೊ ಈ ಕಲರು, ಸೊ ಗ್ರೀನ್ ಈ ಸತಿ ಏನೋ ತುಂಬ ಇಷ್ಟ ಆಯಿತು ಗ್ರೀನು. ಸೊ ಹಾಗಾಗಿ ಈ ಗ್ರೀನ್ ಕಲರ್ದೊಂದು ತೊಗೊಂಡಿದ್ದೀನಿ. ಇದೊಂದು. ಆದಮೇಲೆ ಮತ್ತೆ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ, ಸೊ ಒಂದು ಹಾಕ್ಕೊಂಡ್ಬಿಟ್ಟೆ. ಸೊ ಇದನ್ನ ಹಾಕೋಬೇಕು ಅಂತ ಅನಿಸ್ತು, ಸೊ ಹಾಗಾಗಿ ಹಾಕ್ಕೊಂಡಿದ್ದೆ. ಸೊ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ. ಇದೊಂದು ಮೆರೂನ್ ಕಲರು, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಸಾಫ್ಟ್ ಇದೆ, ಹಾಕೊಂಡಾಗ ಅಷ್ಟೊಂದು ಅಲ್ಲ. ಫುಲ್ ಕಾಟನ್, ಇದು ಪ್ಯೂರ್ ಕಾಟನ್ ಕುರ್ತಾಸು. ಸೊ ಇದೊಂದು. ಮತ್ತು ಇವೆಷ್ಟು ಲಾಂಗ್ ಕುರ್ತಾಸು. ಸೊ ಇನ್ನೆರಡು, ಇನ್ನು 3 ಶಾರ್ಟ್ ಕುರ್ತಾಸ್. ಇದು ನೋಡಿ ಈ ರೀತಿ ಬರುತ್ತೆ, 3/4 ಸ್ಲೀವ್ ಬರುತ್ತೆ ಈ ರೀತಿ. ಇದು ಒಂದು. ಮತ್ತೆ ನೋಡಿ ಇದೊಂದು. ಮತ್ತೆ ಲಾಸ್ಟ್ ಮಾಡಿದ್ದಾಗಿತ್ತು. ಸೊ ಏನೋ ತೋರಿಸ್ಬೇಕು ಅಂದ್ಬಿಟ್ಟು ಶೇರ್ ಮಾಡ್ಕೋಬೇಕು ಅನಿಸ್ತು, ಸೊ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ, ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಮಿಂದನೇ ಕಂಟೆಂಟ್ ಕ್ರಿಯೇಟರ್ಸ್ ಏನು ನಾವು ಇನ್ಫ್ಲೂಯೆನ್ಸರ್ ಇರ್ತೀವಿ, ನಿಮ್ಮಿಂದನೇ, ನಿಮ್ಮ ಸಪೋರ್ಟಿಂದನೇ ಬೆಳೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.